ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋದು ಮೈಸೂರಿನ ವ್ಯೂ. ಇದು ಡೇ ಟೈಮ್ನಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ಕಂಪ್ಲೀಟ್ ವ್ಯೂ ಆಫ್ ಮೈಸೂರು. ಮತ್ತು ಇಲ್ಲಿ ನೀವು ಮಧ್ಯದಲ್ಲಿ ಬಂದರೆ ಇದು ನೋಡಿ, ಇಲ್ಲಿ ಒಂದು ಗ್ರೌಂಡ್ ಕಾಣಿಸುತ್ತೆ ನೋಡಿ ನಿಮಗೆ. ಇದು ಹಾರ್ಸ್ ರೈಡಿಂಗ್ ಗ್ರೌಂಡ್. ಹಾರ್ಸು ಏನಂತಾರೆ ಇಲ್ಲಿ, ರೇಸ್ ಕೋರ್ಸ್. ಎಸ್, ರೇಸ್ ಕೋರ್ಸ್ ಅಂತ ಹೋಗ್ತಾರೆ ಆ ಗ್ರೌಂಡ್ ಇದು. ಅದು ಬಿಟ್ಟರೆ ನಿಮಗೆ ಇಲ್ಲಿ JSS ಹಾಸ್ಪಿಟಲ್ ಬಿಲ್ಡಿಂಗ್ ಕಾಣಿಸುತ್ತೆ. ಅದು ಬಿಟ್ಟರೆ ಸ್ವಲ್ಪ ದೂರದಲ್ಲಿ ಪ್ಯಾಲೇಸ್ ಇದೆ. ಅದು ಬಟ್ ಇಲ್ಲಿ ವ್ಯೂ ನಿಮಗೆ ಸರಿಯಾಗಿ ಸಿಕ್ಕಲ್ಲ, ತುಂಬ ಕಷ್ಟ, ಕಾಣಿಸಲ್ಲ. ಅದು ಬಿಟ್ಟರೆ ಇಲ್ಲಿ ಲಲಿತ್ ಮಹಲ್ ಹೋಟೆಲ್ ಇದೆ. ಎಲ್ಲಿ ಅಂದರೆ ಇಲ್ಲಿ ಲಲಿತ್ ಮಹಲ್ ಪ್ಯಾಲೇಸ್. ನೋಡಿ ಇಲ್ಲಿ, ನೋಡಿ ಇಲ್ಲಿ ಕಾಣಿಸುತ್ತೆ ನೋಡಿ, ಲಲಿತ್ ಮಹಲ್ ಪ್ಯಾಲೇಸ್. ಡೇ ಟೈಮ್ನಲ್ಲಿ ಈ ಥರ ಅಲ್ಲಿ ಒಂದು ಲೇಕ್ ಕಾಣಿಸುತ್ತೆ ನೋಡಿ ನಿಮಗೆ, ಚಿಕ್ಕದಾಗಿ ಒಂದು ಲೇಕ್. ಅದು ಕಾರಂಜಿ ಕೆರೆ. ಕಾರಂಜಿ ಕೆರೆ ಅಂತ ಹೇಳ್ತಾರೆ ಅದಕ್ಕೆ. ಅದು ನೋಡಿ ಪೊಲೀಸ್ ಭವನ. ಅದು ಪೊಲೀಸ್ ಭವನ ಅಂತ ಚೌಲ್ಟ್ರಿ. ಅದು ಆ್ಯಕ್ಚುಲಿ ಕಲ್ಯಾಣ ಮಂಟಪ ಅಂತಿರಲ್ಲ, ಅದು ಪೊಲೀಸ್ ಭವನ. ಅದು ಸೆಂಟ್ರಲ್ ಕಾಣಿಸ್ತಾ ಇರೋದು. ಅದು ಬಿಟ್ಟರೆ ಲೇಕ್, ಕಾರಂಜಿ ಲೇಕು, ಕಾರಂಜಿ ಕೆರೆ, ಅದೊಂದು ನೋಡ್ತಕ್ಕಂಥ ಜಾಗ ಮೈಸೂರಲ್ಲಿ. ಅದು ಬಿಟ್ಟರೆ ಇದೆಲ್ಲ ಮೈಸೂರು ವ್ಯೂ. ಡೇ ಟೈಮ್ನಲ್ಲಿ ಈ ಥರ ಕಾಣಿಸುತ್ತೆ. ಲಲಿತ್ ಮಹಲ್ ಪ್ಯಾಲೇಸ್ ಮೈಸೂರು. ಲಲಿತ್ ಮಹಲ್ ಪ್ಯಾಲೇಸ್ ಮೈಸೂರು.
ನಮಸ್ಕಾರ ಮಿತ್ರರೇ, ಟೂರ್ಮಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲಿನಿಂದ ನಾವು ಒಂದು ವ್ಯೂ ನೋಡ್ತಾ ಇದ್ದೀವಿ ಮೈಸೂರ್ದು. ಇದು ಸ್ಪೆಷಲಿ ಈ ನೈಟ್ ಹೊತ್ತಲ್ಲಿ ಮಾತ್ರ ಗೊತ್ತಾಗುತ್ತೆ, ಯಾಕಂದರೆ ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಾರೆ. ಆನ್ ಮಾಡಿದಾಗ ನಿಮಗೆ ಈ ವ್ಯೂ ಗೊತ್ತಾಗುತ್ತೆ. ನೋಡಿ, ನಾನು ಪೂರಾ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಬೆಟ್ಟದ ಮೇಲಿಂದ ಮಾತ್ರ ನೋಡ್ಬೋದು, ಯಾಕಂದರೆ ಬೆಟ್ಟ ತುಂಬ ಹೈಟ್ ಇರೋದ್ರಿಂದ. ಮೈಸೂರಲ್ಲಿ ಲೈಟಿಂಗ್ಸ್ ಆನ್ ಆದಾಗ ಈವ್ನಿಂಗ್ ಟೈಮಲ್ಲಿ, ಸ್ಪೆಷಲಿ ಇದು ಮಾರ್ನಿಂಗ್ ಟೈಮಲ್ಲಿ ಈ ವ್ಯೂ ನಿಮ್ಗೆ ಸಿಕ್ಕಲ್ಲ. ಈವ್ನಿಂಗ್ ಟೈಮಲ್ಲಿ ಮಾತ್ರ ಈ ಥರ ವ್ಯೂ ನೀವು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ದಸರಾ ಹಬ್ಬದಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಎಲ್ಲ ಕಡೆ ಲೈಟಿಂಗ್ಸ್ ಹಾಕ್ಬಿಟ್ಟಿರ್ತಾರೆ. ಆ ಲೈಟಿಂಗ್ಸ್ ನೋಡೋದೇ ತುಂಬ ಚೆಂದ. ದಸರಾ ಸೀಸನ್ನಲ್ಲಿ ಒಂದ್ಸರಿ ವಿಡಿಯೋ ಮಾಡಿಬಿಟ್ಟು ನಿಮಗೆ ಕಳಿಸ್ತೀನಿ, ಅವಾಗ ನೋಡ್ಕೊಳ್ಳಿ. ಈಗ ನೀವು ಮಧ್ಯದಲ್ಲಿ ಏನಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಆ ಪಾಯಿಂಟ್ ಆಫ್ ವ್ಯೂ ಅದೇನು ದೊಡ್ಡ ಒಂದು ಮಹಲ್ದಲ್ಲಿ ಲೈಟ್ ಹಾಕ್ದಾಗಿದೆಯಲ್ಲ, ಅದೇ ಪ್ಯಾಲೇಸ್, ಮೈಸೂರು ಪ್ಯಾಲೇಸ್. ಅದ್ರ ಮುಂದ್ಗಡೆನೆ ಒಂದು ಎಕ್ಸಿಬಿಷನ್ ಗ್ರೌಂಡ್ ಇದೆ. ಆ ಗ್ರೌಂಡ್ನ ನೀವು ನೋಡ್ತಾ ಇರ್ಬೋದು. ಆಕ್ಚುಲಿ ಅದು ಎಕ್ಸಿಬಿಷನ್ ಗ್ರೌಂಡ್. ನೋಡಿ, ಲೈಟಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತದೆ. ಓಕೆ ಫ್ರೆಂಡ್ಸ್, ಟೂರ್ಮಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನಮಸ್ಕಾರ ಸ್ನೇಹಿತರೆ, ಟೂರ್ಮಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಜಗನ್ಮೋಹನ್ ಪ್ಯಾಲೇಸ್, ಅಂದರೆ ಜಗನ್ಮೋಹನ್ ಅರಮನೆ. ಇದು ಬಂದು ಪ್ಯಾಲೇಸ್ನಿಂದ ಜಸ್ಟ್ ಫಾರ್ ಅ ಲಾಂಗ್ ದೂರದಲ್ಲಿರೋದು, ಅದರ ಆಪೋಸಿಟ್ ಅಲ್ಲೇ ಇರೋದ್ರಿಂದ ತುಂಬ ಈಸಿಯಾಗಿ ನೀವು ಬಂದು ನೋಡ್ಬೋದು. ಇದರ ವಿಡಿಯೋ ಮತ್ತು ಫೋಟೋಸ್ನ ನಾನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಕೂಡ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ನಿರ್ಮಾಣಗೊಂಡಂಥ ಅರಮನೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಈಗ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತಾ ಇರೋದು ಜಗನ್ಮೋಹನ್ ಪ್ಯಾಲೇಸ್, ಜಗನ್ಮೋಹನ್ ಅರಮನೆ. ಇದರ ಹೊರ ನೋಟನ ನಾನು ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ಸೈಡು ಸ್ವಲ್ಪ ಎಕ್ಸಿಬಿಷನ್ನೆಲ್ಲ ನಡೀತಾ ಇದೆ, ಹೀಗಾಗಿ ಸ್ವಲ್ಪ ನನಗೆ ಅಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಹೊರಗಡೆ ಹೋಗೋಕ್ಕೆ. ಅದರಿಂದ ನಿಮಗೆ ಹೊರಗಡೆಯಿಂದಲೇ ತೋರಿಸ್ತಾ ಇದ್ದೀನಿ. ಇದು ಬಂದು ಮೈಸೂರು ಅರಮನೆಯಿಂದ 1 ಫರ್ಲಾಂಗ್ ದೂರದಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಪಕ್ಕದಲ್ಲಿ ಒಂದು ಆಲದ ಮರ ಇದೆ, ತುಂಬ ದೊಡ್ಡದಾಗಿ. ಅದನ್ನು ತಾವು ನೋಡ್ಬೋದು, ಅದ್ರ ಬೇರುಗಳನ್ನೆಲ್ಲ ನೋಡ್ಬೋದು. ಮತ್ತು ನೀವು ಹಾಗೆ ಈ ಪ್ಯಾಲೇಸ್ನ ಬಲಭಾಗದಲ್ಲಿ ಬಂದರೆ ಇಲ್ಲಿ ನಿಮಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಸಿಗುತ್ತೆ. ಸೀರೆ, ಗಿಫ್ಟ್ ಐಟಮ್ಸು, ಪರ್ಫ್ಯೂಮ್ಸು, ಈ ಥರದ್ದೆಲ್ಲ ಶಾಪಿಂಗ್ ಎಲ್ಲ ಸಿಗುತ್ತೆ. ಇದು ಜಗನ್ಮೋಹನ್ ಅರಮನೆಯ ಮುಂಭಾಗ. ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಅರಮನೆ. ನೋಡಿದ್ರಲ್ವ ಸ್ನೇಹಿತರೆ? ಥ್ಯಾಂಕ್ ಯು.